ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು. ಒಂದರ ಮೊದಲೊಳಗೆ ಬಂದಿಹುದು ಜಗವೆಲ್ಲ, ಒಂದರ ಮೊದಲೊಳಗೆ ಬಂದಿಹುದು ಜಗವೆಲ್ಲ, ಒಂದರ ಮೊದಲನು ಅರಿದರೆ, ಒಂದರ ಮೊದಲನು ಅರಿದರೆ ಜಗವು ಕಣ್ಣ ಮುಂದಿಹುದು ಸರ್ವಜ್ಞ, ಕಣ್ಣ ಮುಂದಿಹುದು ಸರ್ವಜ್ಞ. ವನಧಿಯೊಳಗಡಗೀತೆರೆ ವನಧಿಯೊಳಗೆ ಸೇವಂತಿ, ವನಧಿಯೊಳಗಡಗೀತೆರೆ ವನಧಿಯೊಳಗೆ ಸೇವಂತಿ, ಚಿನುಮಯ ನೀರ್ಪ ನಿಜದೊಳಗೆ, ಚಿನುಮಯ ನೀರ್ಪ ನಿಜದೊಳಗೆ, ಪರಮಾತ್ಮ ಎಲ್ಲೆಲ್ಲೂ ಇರುವ ಸರ್ವಜ್ಞ, ಎಲ್ಲೆಲ್ಲೂ ಇರುವ ಸರ್ವಜ್ಞ. ಕನಕ ಕಂಕಣದ ಜನಕನೆಂದೆನಿಸುವುದು, ಕನಕ ಕಂಕಣದ ಜನಕನೆಂದೆನಿಸುವುದು, ಕ್ಷಣಿಕವದು ರೂಪು ಎಂದರಿಯದ, ಕ್ಷಣಿಕವದು ರೂಪು ಎಂದರಿಯದ ಮನುಜ, ಶುನಕ ನಲೆದಂತೆ ಸರ್ವಜ್ಞ, ಶುನಕ ನಲೆದಂತೆ ಸರ್ವಜ್ಞ. ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿರುವ, ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿರುವ, ಸುಳ್ಳು ಈ ಮಾತು ಎನಬೇಡ, ಸುಳ್ಳು ಈ ಮಾತು ಎನಬೇಡ, ಪರಮಾತ್ಮ ಎಲ್ಲೆಲ್ಲೂ ಇರುವ ಸರ್ವಜ್ಞ, ಎಲ್ಲೆಲ್ಲೂ ಇರುವ ಸರ್ವಜ್ಞ. ಜಗವು ಶಿವನೊಳಗುಂಟು ಜಗದೊಳಗೆ ಶಿವನಿಲ್ಲ, ಜಗವು ಶಿವನೊಳಗುಂಟು ಜಗದೊಳಗೆ ಶಿವನಿಲ್ಲ, ಜಗವು ಶಿವನಿಂದ ಬೇರಿಲ್ಲ, ಜಗವು ಶಿವನಿಂದ ಬೇರಿಲ್ಲ, ಈ ಬೆಳಗನು ಅಗಹರನೆ ಬಲ್ಲ ಸರ್ವಜ್ಞ, ಅಗಹರನೆ ಬಲ್ಲ ಸರ್ವಜ್ಞ. ಸರ್ವಾಂತರ್ಯಾಮಿ ಓರ್ವನೆ ಎಂಬುವ ತತ್ವ, ಸರ್ವಾಂತರ್ಯಾಮಿ ಓರ್ವನೆ ಎಂಬುವ ತತ್ವ, ನಿರ್ದಿಷ್ಟವಾಗಿ ಇರುತ್ತಿರಲು, ನಿರ್ದಿಷ್ಟವಾಗಿ ಇರುತ್ತಿರಲು ಮೋಕ್ಷವದು ಸರ್ವರಿಗೆ ಸುಲಭ ಸರ್ವಜ್ಞ, ಸರ್ವರಿಗೆ ಸುಲಭ ಸರ್ವಜ್ಞ. ಇದು ಸರ್ವಜ್ಞನ ಏಕವಾದ ಅಥವಾ ಅದ್ವೈತವಾದದ
ಅದು ಪರಮಾತ್ಮ ಒಬ್ಬನೇ, ಪರಮಾತ್ಮ ಶೂನ್ಯ ಅನ್ನುವಂತಹ ತತ್ವವನ್ನು ಹೇಳುವಂತಹ 6 ವಚನಗಳು. ಇವತ್ತಿವು ಮೈಕಲ್ ಪ್ರಸಾರ ಆದವು. ನೀವು ಅದನ್ನ ಎಷ್ಟು ಜನ ಗಮನಿಸಿದ್ರೋ ಗೊತ್ತಿಲ್ಲ. ಬಹಳ ಜನ ಗಮನಿಸಲ್ಲ. ವಚನಗಳನ್ನು ಕೇಳಬೇಕು. ಅವು ಅಂದರೆ ನೀವು ಕೇಳೋದನ್ನು ರೂಢಿ ಇಟ್ಕೊಂಡ್ರಿ ಅಂತಂದರೆ, ನೀವು ಪೂಜೆ ಮಾಡ್ತಾ ಇರಿ ಅಥವಾ ಏನು ಕೊಬ್ಬರಿ ಎಣ್ಣೆ ತೊಗೊಳ್ಳೋದ್ರಿಂದ, ಬೆಳಗ್ಗೆ ಕೊಬ್ಬರಿ ಎಣ್ಣೆ ತೊಗೊಳ್ಳೋದ್ರಿಂದ ಶುರುವಾಗುತ್ತೆ ನಿಮ್ಮದು ದೈನಂದಿನ ಚಟುವಟಿಕೆಗಳು. ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಅಥವಾ ಮುಖ ತೊಳ್ಕೊಳ್ಳಿ, ಮೊದಲು ವಿಭೂತಿ ಹಚ್ಕೊಳ್ಳಿ, ಕೊಬ್ಬರಿ ಎಣ್ಣೆ ತೊಗೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀರ. ಸ್ನಾನ ಮಾಡುವಾಗ ಈ ವಚನಗಳು ನಿಮಗೆಲ್ಲ ಕೇಳಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಒಳಗಡೆ ಇರ್ತೀರ, ನೀರು ಹಾಕ್ಕೊಳ್ತಿರ್ತೀರ. ಆದರೆ ಮುಂದೆ ನೀವೇನು ಇನ್ನೊಬ್ಬರು ಸ್ನಾನ ಮಾಡುವಾಗ ಪೂಜೆ ಮಾಡ್ಕೊತಿರ್ತೀರ ಅಥವಾ ಯಾರಾದರೂ ಸುಮ್ಮನೆ ಏನೋ ಗಮನಿಸ್ತಿರ್ತೀರ, ನೀವು ಬಹಳಷ್ಟು ಜನ ಅದನ್ನು ಮಾಡಲ್ಲ. ನಾನು ಈ ಒಂದು ತಿಂಗಳ ಹಿಂದೆ ಅಥವಾ 1.5 ತಿಂಗಳು 2 ತಿಂಗಳಿಂದ ನಿಮ್ಮ ಆ್ಯಂಪ್ಲಿಫೈರ್ದೇನೋ ಪ್ರಾಬ್ಲಮ್ ಆಗಿತ್ತು, ರಿಪೇರಿಗೆ ಬಂದಿತ್ತು. ಆವಾಗ 1-2 ದಿವಸ ವಚನ ಹಾಕಲಿಲ್ಲ. ಎಷ್ಟು ಹಳಹಳಿ ಆಗ್ತಿತ್ತಂದರೆ ಹಾಕ್ಲಾರದ್ದಕ್ಕೆ ಒಂಥರ ಅಂತ ಅನಿಸೋದು. ಮತ್ತು ನಾನು ಎಷ್ಟೋ ವಚನಗಳನ್ನು ಪುಸ್ತಕ ಬರೆಯುವಾಗ ಮತ್ತು ಹಾಡೋದನ್ನು ಕಲ್ತ್ಕೊಳ್ಳೋದು ಅದೆಲ್ಲ ಇಲ್ಲ ಹಾಕಿದಾಗಲೇ ಕಲ್ತಿರ್ತೀನಿ ನಾನು. ಅಂದರೆ ಅದು ಬಹಳ ಅದ್ಭುತವಾದಂಥ ಕೇಳೋದು ಅದು ಒಂದು ಕಲೆ. ಜೊತೆ ಕೇಳೋದ್ರಿಂದ ವ್ಯಕ್ತಿತ್ವ ಬದಲಾವಣೆ ಆಗ್ತದೆ. ಅದು ಕೂಡ ಓದೋದ್ರಿಂದ ಹೇಗೆ ವ್ಯಕ್ತಿತ್ವ ಬದಲಾವಣೆ ಆಗುತ್ತೋ ಹಾಗೆ ಕೇಳೋದ್ರಿಂದ ಕೂಡ ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ. ಇವತ್ತು ಸಂಜೆ ಈ ವಚನಗಳು ಪ್ರಸಾರ ಆದವು ಮೈಕಲ್ಲಿ. ಇದನ್ನು ಬಹಳ ಹಿಂದೆ ಕಲ್ತಿದ್ದೆ, ಗದಗಲ್ಲಿ ಕಲ್ತಿದ್ದೆ. ಗದಗಲ್ಲಿದ್ದಾಗಲೇ ಅಲ್ಲಿ ಕ್ಯಾಸೆಟ್ ಯುಗ ಅದು 26-27 ವರ್ಷಗಳ ಹಿಂದೆ ಕ್ಯಾಸೆಟ್ಟು ಪ್ರಸಾದ ಮಾಡುವಾಗ. ಅವಾಗ ನಾವು ಬೆಳಗ್ಗೆ ಹೊತ್ತು ಹಾಕ್ಕೊಂತಿರ್ಲಿಲ್ಲ. ಬೆಳಗ್ಗೆ ಎದ್ದು ತಯಾರಾಗಿ 6 ಗಂಟೆಗೆ ಶಿವಾನುಭವಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ. ಅದಕ್ಕೆ ಬೆಳಗ್ಗೆ ಹೊತ್ತೇನು ಹಾಕ್ತಿರ್ಲಿಲ್ಲ. ಪ್ರಸಾದ ಮಾಡುವಾಗ ಕಡ್ಡಾಯವಾಗಿ ಯಾವುದಾದ್ರು ಒಂದು ಕ್ಯಾಸೆಟ್ ಹಾಕ್ಕೊಂಡೇ ಪ್ರಸಾದ ಮಾಡೋದು. ಅದು ಕೇಳ್ತಾ 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 ಹಂಗೆ ಬಂದ್ಬಿಡೋದು ಬಾಯಿಗೆ. ಪ್ರತಿ ದಿವಸ ಪ್ರಸಾದ ಮಾಡಬೇಕಾದ್ರೆ ಯಾವ್ದಾದ್ರು ಕ್ಯಾಸೆಟ್ ಹಾಕ್ಕೊಂಡೇ ಮಾಡ್ತಾಯಿದ್ವಿ. ಅಂದರೆ ಸಾಧನೆ ಮಾಡೋದು ಅಂತಂದರೆ ಭಾಳ ಜನ ಸಾಧಕರು ಅಂದ ಕೂಡಲೇ, ಸಾಧನೆ ಅಂದ ಕೂಡಲೇ ಒಂದು ರೀತಿ ಬೇಜಾರದಲ್ಲಿರೋದು, ಸಿಟ್ಟಲ್ಲಿರೋದು, ಆಮೇಲಿಂದ ಟೈಟಾಗಿರೋದು, ಯಾರ ಜೊತೆ ಸರಿಗೆ ಮಾತಾಡೋಂಗಿಲ್ಲ, ಆಮೇಲೆ ಸರಿಯಾಗಿ ಪ್ರಸಾದ ಮಾಡೋಂಗಿಲ್ಲ, ಹಿಂಗೆ ಅಂತ ತಿಳ್ಕೊಂಡಿರ್ತಾರೆ. ಹೌದು, ನಿಜ ಅದು. ಅದೇನು ಆ ಥರ ತಿಳ್ಕೊಂಡಿರೋದು ತಪ್ಪಲ್ಲ. ಯಾಕಂದರೆ ಸಾಧಕರ ಪ್ರಾರಂಭಾವಸ್ಥೆ ಹಾಗೇ ಇರುತ್ತೆ. ಸಾಧನೆ ಮಾಡುವಾಗ ಅವನಿಗಿನ್ನೂ ಜೀವನದ ಪೂರ್ಣ ಸತ್ಯ ಗೊತ್ತಾಗಿರಲ್ಲ. ಆಮೇಲೆ ಬಹಳ ಸಮಸ್ಯೆಗಳಿರ್ತವೆ ಜೀವನದಲ್ಲಿ. ಆವಾಗ ಹೆಚ್ಚು ತಮಾಷೆಯಲ್ಲಿ, ಹಾಸ್ಯದಲ್ಲಿ ಕಾಲ ಕಳೆಯೋಕ್ಕಾಗಲ್ಲ. ಆದರೆ ಸಾಧನೆ ಮಾಡ್ತಾ 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 ಸತ್ಯ ಗೊತ್ತಾದ ಮೇಲೆ ಸಾಧಕ ಇಷ್ಟು ಸಂತೋಷ ಪಡ್ತಾನೆ ಅಂತಂದರೆ, ಅವನು ತನ್ನ ಪ್ರತಿಯೊಂದು ಕ್ಷಣವನ್ನು ಅನುಭವಿಸ್ತಾನೆ. ಹಾಗೆ ನಾವು ಗದಗಲ್ಲಿ ಈ ಥರ ಕಲಿತಾ ಇದ್ದಿದ್ದು ಹೀಗೇನೆ. ಸಿದ್ದೇಶ್ವರಪ್ಪಗಳದು ಈಶಾವಾಸ್ಯೋಪನಿಷತ್ತು, ಅಲ್ಲಮ ಪ್ರಭುದೇವರ ವಚನಗಳು ಎಲ್ಲ ಕೇಳಿದ್ದು ನಾನು ಅಲ್ಲೇನೆ. ಅಂದರೆ ಓದಿಸೋದು 3 ಜನ ಓದಕ್ಕೆ ಬರ್ತಿದ್ರು ಅಲ್ಲಿ. ಬೆಳಗ್ಗೆ 9:30 11 ಗಂಟೆವರೆಗೆ ಒಬ್ಬರು, 12 ಗಂಟೆಯಿಂದ 1:30ವರೆಗೆ ಒಬ್ಬರು, 3 ಗಂಟೆಯಿಂದ 4:15ವರೆಗೆ ಒಬ್ಬರು. 3 ಜನ ಓದಕ್ಕೆ ಬರ್ತಿದ್ರು. ಜೊತೆಗೆ ಈ ಕ್ಯಾಸೆಟ್ಗಳನ್ನು ಕೇಳೋವಂಥದ್ದು. ಅವಾಗ ಟೇಪ್ ರೆಕಾರ್ಡ್ ಇಟ್ಕೊಂಡಿದ್ದೆ. ಅವರು ಗದಗಿನ ಜಗದ್ಗುರುಗಳೊಂದು ಟೇಪ್ ರೆಕಾರ್ಡ್ರೆ ಕೊಟ್ಟಿದ್ದರು. ಅದನ್ನು ಕೇಳೋದು ಕೇಳೋದು ಕೇಳೋದು. ಇದರಿಂದ ಅಧ್ಯಯನ ಇಷ್ಟೆಲ್ಲ ವ್ಯಾಪಕವಾಗಿ ಆಗೋದಕ್ಕೆ ಅನುಕೂಲ ಆಯಿತು. ಇಲ್ಲಾಂದರೆ ಸಮಯ ಹಾಳು ಮಾಡಲಿಲ್ಲ. ಹರಟೆ ಹೊಡೆಯೋದಂತೂ ಬಹಳ ಕಡಿಮೆನೇ ಇತ್ತು. ಹರಟೆ ಹೊಡೆಯುತ್ತಿರಲಿಲ್ಲ. ಯಾವಾಗಲಾದರೂ ಹುಡುಗರಿಗೆ ತಮಾಷೆ ಮಾಡೋದು ಅಷ್ಟು ಬಿಟ್ಟರೆ, ಸಾಮಾನ್ಯವಾಗಿ ಸುಮ್ಮನೆ ವ್ಯರ್ಥವಾಗಿ ಮಾತುಗಳು, ಉಪಯೋಗ ಇಲ್ಲದ್ದು, ರಾಜಕಾರಣ. ಪೇಪರೇ ತರಿಸ್ತಿರ್ಲಿಲ್ಲ ಅಲ್ಲಿ. ನಾನು ಪೇಪರ್ ಓದಿಸ್ತಿರ್ಲಿಲ್ಲ. ಆವಾಗಿನ ಕಾಲಕ್ಕೆ ಪೇಪರು ಓದೋದು ವ್ಯರ್ಥ ಅಂತ ಅನ್ಕೊತಾ ಇದ್ದೆ ನಾನು. ಆವಾಗಿನ್ನೂ ವಿಜಯವಾಣಿ ಹುಟ್ಟಿರಲಿಲ್ಲ, ವಿಜಯ ಕರ್ನಾಟಕ ಹುಟ್ಟಿರಲಿಲ್ಲ. ವಿಜಯ ಕರ್ನಾಟಕ ಹುಟ್ಟಿ ವಿಶ್ವೇಶ್ವರ ಭಟ್ರೇನು ಸಂಪಾದಕರಾದರು. ಅವ್ರ ಪ್ರಾರಂಭದಿಂದಲೇ ಸಂಪಾದಕರು ಕಾಣುತ್ತೆ ಅದಕ್ಕೆ. ಅಲ್ಲಿಂದ ಅದರಲ್ಲೂ ಆ ಗದಗ ಬಿಟ್ಟ ಮೇಲೆ ಅದು ವಿಜಯ ಕರ್ನಾಟಕ ಆಗಿ ಸುಮಾರೊಂದು 5-6 ವರ್ಷ ಆಗಿತ್ತೇನೋ ಅಂತ ಕಾಣುತ್ತೆ. ನಮ್ಮ
ಮಹಾಮನೆ ಕಟ್ಟಿದ ಮೇಲೆ ಅದು ಪ್ರವಚನಕ್ಕೇನು ಹೋಗ್ತಿದ್ವಲ್ಲ, ಅಲ್ಲಿ ಮಾತ್ರ ಪೇಪರ್ ತರಿಸ್ತಾ ಇದ್ವಿ. ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಪೇಪರ್ ಓದಿಸೋದು ರೂಢಿ ಮೊದಲು ಪೇಪರ್ ಓದಿಸ್ತಿರ್ಲಿಲ್ಲ ನಾವು. ಪೇಪರ್ ತಗೊಳ್ಳೋದ ಹಣ ವ್ಯರ್ಥ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಬರೀ ಸುದ್ದಿ ಬಿಟ್ಟರು ಅವಾಗೇನು ವಿಶೇಷ ಲೇಖನಗಳು, ಆಮೇಲೆ ತಿಳುವಳಿಕೆ, ದೇಶಭಕ್ತಿ ಹುಟ್ಟಿಸ್ತಕ್ಕಂಥವು ಏನೂ ಇರ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ನಾವು ಚಿಕ್ಕವರಿದ್ದಾಗ ಪ್ರಜಾವಾಣಿ ಪೇಪರ್ ಓದ್ತಿದ್ರು, ನಮ್ಮ ಶಾಲೆಯಲ್ಲಿ ಓದಿ ಹೇಳ್ತಾ ಇದ್ರು ರಾಷ್ಟ್ರಗೀತೆ ಆದಮೇಲೆ. ಆದರೆ ನಾವು ನಿಜವಾಗಿ ಓದೋದಕ್ಕೆ ಪೇಪರ್ ಓದಬೇಕು ಅಂತ ಅನಿಸಿದ್ದು ವಿಶ್ವೇಶ್ವರ ಭಟ್ರದ್ದು ಮತ್ತು ಪ್ರತಾಪ್ ಸಿಂಹಂದು. ಪ್ರತಾಪ್ ಸಿಂಹ ಲೇಖನ ಅವಾಗ ಬತ್ತಲೆ ಜಗತ್ತು ಅಂತ ಬರ್ತಾ ಇತ್ತು. ಆಮೇಲೆ ಇವ್ರದ್ದು 108 ಮಾತು ಅಂತ ಬರ್ತಾ ಇತ್ತು. ಅವೆರಡು ಕಡ್ಡಾಯವಾಗಿ ಓದೋದಕ್ಕೋಸ್ಕರವಾಗಿ ಆ ಪೇಪರ್ ತರಿಸ್ತಾ ಇದ್ವಿ. ಅದ್ರ ಜೊತೆಗೆ ಬೇರೆ ಬೇರೆಯವ್ರದ್ದು ಪೇಪರ್ ಓದ್ತಾ ಇದ್ವಿ. ಅಂದರೆ ಈ ಥರ ಕಲಿಯೋದಕ್ಕೆ ಶುರು ಮಾಡಿದಾಗ ಈ ಸರ್ವಜ್ಞನ ಈ ಸಮೂಹ ವಚನಗಳನ್ನು ಮಾಡಿದ್ದಾರೆ ಮಾತಾಜಿಯವರು. ಸರ್ವಜ್ಞ ಸಂದೇಶ ಅಂತ ಒಂದು, ಮತ್ತು ಸರ್ವಜ್ಞ ವಾಣಿ ಅಂತ. ಇದು ಸರ್ವಜ್ಞ ವಾಣಿ ಸಂದೇಶದಲ್ಲಿ ಬರ್ತದೆ, ಸರ್ವಜ್ಞ ವಾಣಿಯಲ್ಲಿ ಬರ್ತಕ್ಕಂಥವು. ಪ್ರಾರಂಭದಲ್ಲಿ ಬಸವಣ್ಣವ್ರ ಬಗ್ಗೆ ಒಂದು ಹಾಡು ಹಾಕಿ ಕ್ಯಾಸೆಟ್ ಮಾಡಿದ್ರು. ಇವಾಗೆಲ್ಲ ಪೆನ್ ಡ್ರೈವಲ್ಲಿ ಹಾಕ್ಕೊಂಡಿದ್ದೀವಿ ಅದನ್ನ. ಅದು ಪ್ರಸಾರ ಆಗ್ತಿರುತ್ತೆ. ನೀವು ಅದಕ್ಕೆ ನಾನು ಹೇಳೋದು, ಆರೋಗ್ಯ ಕಾಪಾಡ್ಕೊಳ್ಳೋದು ಅಂತಂದರೆ ಬರೀ ಉಪವಾಸ ಮಾಡೋದು ಒಂದೇ ಅಂತ ತಿಳ್ಕೊಬೇಡಿ. ಇಲ್ಲಿ ನಿಮಗೆ ಉಪವಾಸ ಅಷ್ಟೇ ಕಲಿಸ್ತೀವಿ ಅಂತ ತಿಳ್ಕೊಬೇಡಿ. ಇಲ್ಲಿ ನಿಮಗೆ ಜೀವನ ಮಾಡುವ ಪದ್ಧತಿಯನ್ನೇ ಕಲಿಸ್ತೀವಿ. ಕೇಳೋದು ಕಲಿಬಹುದು, ನೀವು ಓದೋದು ಕಲಿಬಹುದು, ನೀರು ಕುಡಿಯೋದು ಕಲಿಬಹುದು, ವಾಕಿಂಗ್ ಹೋಗೋದು ಕಲಿಬಹುದು. ನೀವು ಎಷ್ಟು ಜನ ಉಳಿಸ್ಕೊಳ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ. ಬೆಳಗ್ಗೆ 4 ಗಂಟೆಗೆ ನೀವೇ ಕೆಲವರು ಸ್ವಂತ ವಾಕಿಂಗ್ ಹೋಗ್ತೇವೆ. ನಾವು ಮೊದಲು ಹೋಗ್ತಾ ಇದ್ವಿ. ಒಂದು 6 ತಿಂಗಳು, ಅಂದರೆ ಅವಾಗ ಬಸವ ಕಲ್ಯಾಣದ ಪಾದಯಾತ್ರೆ ಇಟ್ಕೊಂಡಿದ್ವಿ. ಆವಾಗ ಒಂದು ಬಸವ ಕಲ್ಯಾಣ ಪಾದಯಾತ್ರೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. 3:30ಗೆ ಹೋಗ್ಬಿಡ್ತಾ ಇದ್ವಿ. 3:30, 3:45ಗೆ ಹೋದರೆ 5 ಗಂಟೆಗೆ ಬರ್ತಾ ಇದ್ವಿ. ಅದಕ್ಕೆ ಏನು ತೊಡಕಾಗ್ತಿತ್ತು ಅಂದರೆ 1:15 ಗಂಟೆ 1:30 ಗಂಟೆ ವಾಕಿಂಗ್ ಮಾಡ್ಕೊಂಡು ಬರ್ತಿದ್ವಲ್ಲ, 5 ಗಂಟೆಗೆ ಅಷ್ಟೊತ್ತಿಗೆ ವಚನ ಹಾಕಿರ್ತಿದ್ರು. ಬಂದು ಶವಾಸನ ಹಾಕ್ಬಿಟ್ರೆ ಪೂಜೆ ಮಾಡ್ಕೊತಿರ್ಲಿಲ್ಲ ಅವನು. ಅಂದರೆ ಪೂಜೆ ಆಗ್ತಿದ್ದಿದ್ದು ಪ್ರಾರ್ಥನೆ ಆದಮೇಲೆ 6:30 ಮೇಲೆ. ಆ ಶವಾಸನ ಹಾಕ್ತಿದ್ರಿಂದ ಪ್ರಾಣಾಯಾಮಕ್ಕೆ ಸಮಯ ಸಿಗ್ತಿರ್ಲಿಲ್ಲ. ಹಾಗೆ ಒಂದು ನಿದ್ದೆ ಹೋಗ್ಬಿಡೋದು. ಬೆಳಗ್ಗೆ ಬೇಗ ಹೇಳ್ತಿದ್ವಲ್ಲ, ಬೆಳಿಗ್ಗೆ ಬೇಗ ಎದ್ದಾಗ ಪ್ರಾಣಾಯಾಮ ಮಾಡಿದರೆ ಮಾತ್ರ ನಿದ್ರೆ ಕಂಟ್ರೋಲ್ ಆಗ್ತದೆ. ಪ್ರಾಣಾಯಾಮ ಮಾಡದೆ ವಾಕಿಂಗ್ ಮಾಡಿಬಿಟ್ರೆ ದಣಿವಾಗಿರ್ತದಲ್ಲ, ಆವಾಗ ನಿದ್ದೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಥವಾ ಎದ್ದು ಸಾಧನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಆ ವಾಕಿಂಗ್ ಬಿಟ್ಟು. ಇಲ್ಲಾಂದರೆ ಪೇಷಂಟ್ಗಳನ್ನೆಲ್ಲ ಕರ್ಕೊಂಡು ಯಾರ್ಯಾರು ಬರ್ತಾರೋ ಸ್ವ ಇಚ್ಛೆಯಿಂದ ಅವ್ರನ್ನೆಲ್ಲ ಕರ್ಕೊಂಡು 3:30ಗೆಲ್ಲ ವಾಕಿಂಗ್ ಹೋಗ್ಬಿಡ್ತಾ ಇದ್ವಿ. 3:30, 3:45 ಶುರುವಾಗ್ಬಿಡ್ತಾ ಇತ್ತು. ಮಳೆಗಾಲದಲ್ಲಿ ದೋ ಮಳೆ ಸುರಿಯುವಾಗ ರೈನ್ ಕೋಟ್ ಹಾಕ್ಕೊಂಡು ಕೂಡ ವಾಕಿಂಗ್ ಹೋಗಿದ್ದೀವಿ. ಅದಕ್ಕೆ ಇಂಥದ್ದನ್ನು ಕಲ್ತ್ಕೋಬೇಕು. ಅದರಿಂದ ಆ ವಾಕಿಂಗ್ ಮಾಡಿದ್ರಿಂದ ಏನು ಪ್ರಯೋಜನ ಆಯಿತು ಅಂದರೆ, ಅವಾಗ ಅಷ್ಟು ಬೆಳಗ್ಗೆ ಬಸವ ಕಲ್ಯಾಣ ಪಾದಯಾತ್ರೆ ಸುಮಾರು 640 ಕಿಲೋಮೀಟ್ರು, 625ರಿಂದ 640 ಕಿಲೋಮೀಟ್ರು ಅದೇನು ವಾಕಿಂಗ್ ಮಾಡಿದ್ವಲ್ಲ, ಅದು ಆ ಪಾದಯಾತ್ರೆ ಮಾಡ್ಲಿಕ್ಕೆ ತುಂಬ ಪ್ರಾಕ್ಟೀಸ್ ಆಯಿತು, ಚೆನ್ನಾಗಾಯಿತು. ಅದನ್ನು ನೀವೆಲ್ಲರೂ ರೂಢಿಸ್ಕೊಳ್ಳಿ. ಮನೆಯಲ್ಲೂ ಕೂಡ ಇದನ್ನು ಮಾಡಬೇಕು. ಯಾರು ನೀವು ವಯಸ್ಸಾದ ಮೇಲೂ ಆರೋಗ್ಯ ಪಡಿತೀರಿ, ಆನಂದವಾಗಿರ್ತೀರಿ ಅಂದರೆ, ಯಾವ ರೋಗನೂ ಬರಲಾರ್ದೆ ವಯಸ್ಸಾದ ಮೇಲೂ ಮುದುಕರಾದ್ಮೇಲೂ ಸಾಯೋ ತನಕ ನೀವು ಆರೋಗ್ಯವಾಗಿರಬೇಕು ಅಂದರೆ ಇವನು ಮಾಡಲೇಬೇಕು. ನೀವು ಉಪವಾಸ ಆಗಾಗ ಮಾಡ್ತಿರ್ಬೇಕು, ವಾರಕ್ಕೊಂದು ಸಾರಿ ಮಾಡ್ತಿರ್ಬೇಕು. ಹಸಿವಿಲ್ಲ ಅಂತಂದ್ರೆ ಊಟ ಮಾಡಬಾರ್ದು, ಒಂದು ಹೊತ್ತು ಬಿಟ್ಬಿಡ್ಬೇಕು. ನಿದ್ದೆ ಬರಲಿಲ್ಲ ಅಂದರೆ ಅದಕ್ಕೆ ಅಧ್ಯಯನ ಏನೋ ಹೇಳ್ಕೊಟ್ಟಿರ್ತೀವಿ ಕ್ಲಾಸಲ್ಲಿ, ಹೇಗೆ ಪ್ರಾಣಾಯಾಮ ಮಾಡಬೇಕು, ಹೇಗೆ ಅವತ್ತು ರಾತ್ರಿ ಕಳೀಬೇಕು, ಇದೆಲ್ಲ ಹೇಳ್ಕೊಟ್ಟಿರ್ತೀವಿ. ಈ ಥರ ನೀವು ಸಾಧನೆ ಮಾಡಿದರೆ ಮಾತ್ರ ನೀವು ಆನಂದವಾಗಿರ್ತೀರ. ಮನುಷ್ಯ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸ್ಕೊಳ್ಬೇಕು. ಮನುಷ್ಯ ಜನ್ಮ ಸಾರ್ಥಕ ಅಂತ ಅನಿಸ್ಕೊಳ್ಳೋದು ಯಾವಾಗ ಅಂತಂದರೆ, ನೀವು ಈ ಥರ ಎಲ್ಲ ಸಾಧನೆ ಮಾಡಿದರೆ ಮಾತ್ರ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು 3 ಗಂಟೆಗೆ ಇಲ್ಲಿ 4 ಗಂಟೆಗೆ ಹೋಗ್ತಾ ಇದ್ದೀರಾ, 3:45ಗೆ ಹೋಗ್ತಾ ಇದ್ದೀರಾ, ಬೇಡ, ಅಲ್ಲಿ ಮನೇಲಿ 5 ಗಂಟೆಗೆ ಹೋಗಿ. 5 ಗಂಟೆಗೆ ಹೋದರೆ 6:30 ಅಷ್ಟೊತ್ತಿಗೆ ನಿಮ್ಮ ಮನೆಯವರು ಎದ್ದಿರ್ತಾರೆ, ಅಥವಾ ಅವರು ನಿಮ್ಮ ಮನೆಯವರು ವಾಕಿಂಗ್ ಜೊತೆಗೆ ಬರ್ಬೋದು. ಒಂದಷ್ಟು ದಿವಸ ಆದಮೇಲೆ ಅವರು ಕೂಡ ಬರ್ಬೋದು. ಬಂದರೆ ಬಹಳ ಒಳ್ಳೆಯದು. ಬರದೇ ಹೋದರೆ ಚಿಂತೆ ಇಲ್ಲ, ಅವ್ರು ಖುಷಿಯಿಂದ ಬಂದರೆ ಒಳ್ಳೆಯದು. ಇಲ್ಲ, ನೀವು ವಾಕಿಂಗ್ ಹೋಗಿ ಬರೋತ್ತಿಗೆ ಅವ್ರು ಗ್ಯಾರಂಟಿ ಎದ್ದಿರ್ತಾರೆ. ಆ ರೀತಿ ಅಂದರೆ ಮನೆಯವರು ಅಂತಂದ್ರೆ ಬರೀ ಹೆಂಡತಿ ಅಂತ ಅಷ್ಟೇ ತಿಳ್ಕೊಬೇಡಿ. ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು, ಇಬ್ರಿಗೂ ಮನೆಯವರು ಅಂತಾನೆ ಅಂತೀವಲ್ಲ. ಅದರಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ಬರ್ಬೋದು. ಇಬ್ರು ಹೋದ್ರಂತೂ
ನಿಮ್ಮ ಸೌಭಾಗ್ಯ ಅದು. ಇಬ್ರು ಕೂಡ್ಕೊಂಡು ವಾಕಿಂಗ್ ಹೋಗೋದಿದ್ರೆ ತುಂಬಾ ಸಂತೋಷ. ಇಬ್ರು ಕೂಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡಿದ್ರೆ ತುಂಬಾ ಸಂತೋಷ. ಆಗ್ಲಿಲ್ವಾ, ನೀವು ಯಾರು ಸಂಕಲ್ಪ ಮಾಡಿದ್ದೀರಾ ಅದು ಬಿಡ್ಲಾರ್ದಂಗೆ ಕಡ್ಡಾಯವಾಗಿ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿದ್ದಾಗ ಅಷ್ಟೇ ಚೆನ್ನಾಗಿರುತ್ತೆ, ಒಂದು 3 ತಿಂಗಳು ಚೆನ್ನಾಗಿರ್ತೀರ. ಆಮೇಲೆ ಮತ್ತೆ ರಿವರ್ಸ್ ಗೇರಿಗೆ ಬಿತ್ತು ಗಾಡಿ ಅಂದಂಗೆ, ಗೊತ್ತಾಯ್ತಲ್ಲ? ಹಿಂದಕ್ಕೆ ಹೋಗ್ಬಿಡ್ತೀರ. ಅದಕ್ಕೆ ಸತತವಾಗಿ ಮಾಡಿ. ಸರ್ವಜ್ಞನ ಈ ವಚನವನ್ನ ನಾಳಿನ ದಿವಸ ಹೇಳ್ತೀನಿ. ಅಂದ್ರೆ ಇವತ್ತು ಹೀಗೆ ನಿಮಗೂ ಅನುಕೂಲ ಆಯಿತು. ಕೆಲವು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಸಮಯ ಆಗಿದೆ. ಅದಕ್ಕೋಸ್ಕರ ಇದರ ಅರ್ಥವನ್ನು ಹೇಳ್ತೀನಿ. 6 ವಚನಗಳದ ಅರ್ಥ ನಾಳಿನ ದಿವಸ ನೋಡೋಣ. ಇನ್ಮೇಲೆ ವಚನಗಳನ್ನ ಗಮನಿಸೋದಕ್ಕೆ ಪ್ರಯತ್ನ ಮಾಡಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.